ನಮಸ್ಕಾರ. ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. RCBಯ ಒಂದು ಅಪ್ಡೇಟ್ ವಿಚಾರವನ್ನು ತಗೊಂಡು ಬಂದಿದ್ದೀನಿ. ಒಂದು ಗುಡ್ ನ್ಯೂಸ್ ಆದರೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಅದ್ರ ಜೊತೆಯಲ್ಲಿ ಒಂದು IPL ಆಕ್ಷನ್ ಬಗ್ಗೆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಬಂದಿದ್ದೀನಿ. RCBಯ ಗುಡ್ ನ್ಯೂಸು ಮತ್ತು ಬ್ಯಾಡ್ ನ್ಯೂಸು ಏನಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇದ್ರೆ ಫಸ್ಟಿಗೆ ಒಂದು ಬ್ಯಾಡ್ ನ್ಯೂಸನ್ನು ಹೇಳ್ತೀನಿ, ಆಮೇಲೆ ಗುಡ್ ನ್ಯೂಸನ್ನು ಹೇಳ್ತೀನಿ. ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ನಮ್ಮ RCBಯ ಕ್ಯಾಪ್ಟನ್ ರಜತ್ ಪಾಟಿದಾರ್, ಚೊಚ್ಚಲ IPL ಕಪ್ಪನ್ನು ಗೆಲ್ಲಿಸಿಕೊಟ್ಟಂತಹ ಕ್ಯಾಪ್ಟನ್ ರಜತ್ ಪಾಟಿದಾರ್ಗೆ ಇಂಜುರಿ ಆಗಿದೆ. ಇಂಜುರಿ ಕಾರಣದಿಂದಾಗಿ ಅವರು ಕ್ರಿಕೆಟ್ನಿಂದ 4 ತಿಂಗಳುಗಳ ಕಾಲ ಹೊರಗಿರಬೇಕು ಅನ್ನೋ ಒಂದು ಸೂಚನೆಯನ್ನ ವೈದ್ಯರು ಇದೀಗ ರಜತ್ ಪಾಟಿದಾರ್ಗೆ ನೀಡಿದ್ದಾರೆ. ಹಾಗಾಗಿ ರಜತ್ ಪಾಟಿದಾರ್ ಅವರು ಸದ್ಯದ ಮಟ್ಟಿಗೆ 4 ತಿಂಗಳ ಕಾಲ ಯಾವುದೇ ಕ್ರಿಕೆಟ್ ಅನ್ನ ಆಡೋ ಹಾಗಿಲ್ಲ, ಫುಲ್ ರೆಸ್ಟ್ ಇರಬೇಕು ಅನ್ನೋ ಒಂದು ಮಾತನ್ನ ವೈದ್ಯರು ರಜತ್ ಪಾಟಿದಾರ್ಗೆ ಹೇಳಿದ್ದಾರೆ. ಹೀಗಾಗಿ ಇದೀಗ ಕಾಡ್ತಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಜತ್ ಪಾಟಿದಾರ್ ಅವರು IPL ಆಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು, ಅದು ಕೂಡ RCBಯ ಕ್ಯಾಪ್ಟನ್ ಆಗಿರೋದ್ರಿಂದಾಗಿ ಕ್ಯಾಪ್ಟನ್ ಆಗಿ ಉಳಿದು RCB ತಂಡವನ್ನ ಮತ್ತೆ ಮುನ್ನಡೆಸ್ತಾರಾ ಸೀಸನ್ 19ರಲ್ಲಿ ಅನ್ನೋ ಒಂದು ಪ್ರಶ್ನೆ ಇದೀಗ RCB ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ 4 ತಿಂಗಳ ಕಾಲ ರಜತ್ ಪಾಟಿದಾರ್ ಅವರು ರೆಸ್ಟ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ, ಇದೀಗ ನವೆಂಬರ್ 10ನೇ ತಾರೀಕಲ್ಲಿ ಇದೀವಿ ನಾವು. ನವೆಂಬರ್, ಡಿಸೆಂಬರ್ 10, ಜನವರಿ 10, ಫೆಬ್ರವರಿ 10, ಮಾರ್ಚ್ 10ವರೆಗೂ ಅವರು ಹೆಚ್ಚು ಕಮ್ಮಿ ಫುಲ್ ರೆಸ್ಟ್ ಅಲ್ಲಿ ಇಡಬೇಕಾಗತ್ತೆ. ಇನ್ನು IPL ಮಾರ್ಚ್ ಕೊನೆ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ರಜತ್ ಪಾಟಿದಾರ್ ಅವರು ಲಭ್ಯರಾಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಪ್ರಶ್ನೆ ಮೂಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ 4 ತಿಂಗಳ ಕಾಲದಲ್ಲಿ ಅವರು ರೆಸ್ಟ್ ಮುಗಿಸಿ ಇನ್ನೇನು ಕ್ರಿಕೆಟ್ ಆಡೋದಕ್ಕೆ ರೆಡಿ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ಇನಿಷಿಯಲ್ ಸ್ಟೇಜ್ಗಳಲ್ಲಿ IPL ನಲ್ಲಿ ಅವರು ಆಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂತ ಹೇಳಿದ್ರೆ ಪ್ರಾಕ್ಟೀಸು, ಒಂದಿಷ್ಟು ಫಿಟ್ನೆಸ್ ಎಲ್ಲ ಮತ್ತೆ ವರ್ಕೌಟ್ಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ರಜತ್ ಪಾಟಿದಾರ್ ಅವರು IPLಗೆ ಲಭ್ಯರಾಗ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಇದೀಗ ಅಭಿಮಾನಿಗಳಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಆಗಿದೆ. ಇದು ಒಂದಾದ್ರೆ, ಇನ್ನು IPL ಮೆಗಾ ಆಕ್ಷನ್ ಇರೋದಿಲ್ಲ, ಒಂದು ಮಿನಿ ಆಕ್ಷನ್ ಇರುತ್ತೆ. ಮಿನಿ ಆಕ್ಷನ್ ಇದೀಗ ಡಿಸೆಂಬರ್ 15ನೇ ತಾರೀಕು ಇಂಡಿಯಾದಲ್ಲಿ ನಡೀತಾ ಇದೆ. ಇನ್ನು ವೆನ್ಯೂ ಕೂಡ ಫೈನಲ್ ಆಗಿಲ್ಲ, ಆದರೆ ಡಿಸೆಂಬರ್ 15ನೇ ತಾರೀಕು IPL ಆಕ್ಷನ್ ನಡೀತಾ ಇದೆ. ಈಗಾಗಲೇ ರಿಟೆನ್ಷನ್ ಪ್ರಕ್ರಿಯೆ ನವೆಂಬರ್ 15ನೇ ತಾರೀಕು ನಡೀತಾ ಇದೆ. ಯಾವ ಆಟಗಾರನ ತಂಡದಲ್ಲಿ ಉಳಿಸ್ಕೊಳ್ತಾರೆ, ಯಾವ ಆಟಗಾರನ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ 15ನೇ ತಾರೀಕು ಸಿಗುತ್ತೆ. ಸದ್ಯಕ್ಕೆ ಈ ಸತಿ ಏನು ಅತಿ ಹೆಚ್ಚು ಆಟಗಾರನ ಬಿಡುಗಡೆ ಮಾಡುವಂತಹ ಅವಕಾಶ ಇಲ್ಲ, ಅದ್ರ ಬದಲು ಕಮ್ಮಿ ಆಟಗಾರರು, ಅತಿ ಹೆಚ್ಚು ಆಟಗಾರನ ರಿಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸದ್ಯಕ್ಕೆ RCB ಈ ಬಾರಿ ಯಾವ್ಯಾವ ಆಟಗಾರನ ರಿಲೀಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು, ಪ್ರಶ್ನೆಗಳು ಇದೆ ಅಭಿಮಾನಿಗಳಲ್ಲಿ. ಸದ್ಯಕ್ಕೆ ಒಂದಿಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಲಿಯಾಮ್ ಲಿವಿಂಗ್ಸ್ಟೋನ್ ಇರ್ಬೋದು, ಲುಂಗಿ ಎನ್ಗಿಡಿ ಇರ್ಬೋದು, ಅದ್ರ ಜೊತೆಯಲ್ಲಿ ರಸಿಕ್ ಸಲಾಂ ಅವರು ಇರ್ಬೋದು. ಅವರುಗಳನ್ನ ಎಲ್ಲೋ ಒಂದು ಕಡೆ RCB ಈ ಬಾರಿ ಹರಾಜಿಗೂ ಮುನ್ನ ತಂಡದಿಂದ ಕೈ ಬಿಡುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇದು ಒಂದು ಅಪ್ಡೇಟ್. ಆದ್ರೆ ಇನ್ನೊಂದು ಅಪ್ಡೇಟ್ ಅಂತ ಹೇಳಿದ್ರೆ, ಇದು ಖುಷಿ ವಿಚಾರ ಒಂದು ರೀತಿಯಲ್ಲಿ. ಈಗಾಗಲೇ RCBನ ಸೇಲ್ ಮಾಡೋದಕ್ಕೆ ಈಗಾಗಲೇ ಓನರ್ ತೀರ್ಮಾನ ಮಾಡಿದರೆ ಮಾರ್ಚ್ 31ರೊಳಗೆ ಈ ಪ್ರಕ್ರಿಯೆ ನಡೆಯುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬಂದಿದೆ. ಹೀಗಿರ್ಬೇಕಾದ್ರೆ RCBಯ ಹೆಸರು ಚೇಂಜ್ ಆಗುತ್ತಾ, ಏನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಏನಿದೆ ಆ ಹೆಸರು ಚೇಂಜ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಅದೇನಾದ್ರೂ ಚೇಂಜ್ ಆದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲಿ ಉಳಿಯುತ್ತೆ? RCBಗೆ ಇರುವಂತಹ ಬ್ರ್ಯಾಂಡ್ ವ್ಯಾಲ್ಯೂ ಬೇರೆ. ಹೀಗಿರ್ಬೇಕಾದ್ರೆ ತಂಡದ ಹೆಸರು ಚೇಂಜ್ ಆದ್ರೆ ಒಂದು ಪಾಪ್ಯುಲಾರಿಟಿ ಕಡಿಮೆ ಆಗುತ್ತೆ ಅನ್ನೋದ್ರ ಚರ್ಚೆ ನಡೀತಾ ಇತ್ತು. ಆದ್ರೆ ಇದೀಗ ಬಂದಿರುವಂತಹ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಏನು ಮಾರಾಟ ಮಾಡ್ತಾ ಇದ್ದಾರೆ ತಂಡ, ಆ ತಂಡ RCB ತಂಡವನ್ನು ಏನು ಮಾರಾಟ ಮಾಡ್ತಿದ್ದಾರೆ, ಅದ್ರ ಜೊತೆಯಲ್ಲಿ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಏನ್ ಟೈಟಲ್ ಇದೆ ಅದನ್ನು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ RCB ಅನ್ನೋ ಹೆಸರು ಏನು ಬದಲಾಗೋದಿಲ್ಲ. ಅದ್ರ ಬದಲು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಹೆಸರು ಖಂಡಿತವಾಗ್ಲೂ IPL ನಲ್ಲಿ ಇದ್ದೇ ಇರುತ್ತೆ ಅನ್ನೋ ಒಂದು ಸುದ್ದಿ ಇದೀಗ ಹೊರಗೆ ಬಿದ್ದಿದೆ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್. ಒಂದ್ ಕಡೆ ರಜತ್ ಪಾಟಿದಾರ್ ಅವರು ಇಂಜುರಿ ಸಮಸ್ಯೆ ಇದ್ದಾಗಿ 4 ತಿಂಗಳ ಕಾಲ ಕ್ರಿಕೆಟ್ನಿಂದ ದೂರ ಉಳಿತಾರೆ ಅವರು. ಹಾಗಾಗಿ ಎಲ್ಲೋ ಒಂದ್ ಕಡೆ IPLಗೆ ಮಿಸ್ ಆಗ್ತಾರ ಅನ್ನೋ ಒಂದು ಪ್ರಶ್ನೆ ಇದ್ರೆ, ಈಗ ರಿಟೆನ್ಷನ್ ಇನ್ನೇನು ನವೆಂಬರ್ 15ಕ್ಕೆ ನಡೆಯುತ್ತೆ. RCB ಯಾವೆಲ್ಲ ಆಟಗಾರನ ರಿಲೀಸ್ ಮಾಡಬಹುದು ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇದೆ. ಅದ್ರ ಜೊತೆಯಲ್ಲಿ ಇದೀಗ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, RCB ಏನು ಟೀಮ್ ನ ಹೆಸರು ಏನಿದೆ ಅದು ಬದಲಾಗೋದಿಲ್ಲ, RCB ಅನ್ನೋ ಹೆಸರು ಇದ್ದೇ ಇರುತ್ತೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ನಿಮ್ ಪ್ರಕಾರ ಏನು IPL ಹರಾಜಿಗೂ ಮುನ್ನ ಏನು ರಿಟೆನ್ಷನ್ ಪ್ರಕ್ರಿಯೆ ನಡೀತಾ ಇದೆ, ಈ ರಿಟೆನ್ಷನ್ ಪ್ರಕ್ರಿಯೆಯಲ್ಲಿ RCB ಯಾವೆಲ್ಲ ಆಟಗಾರರನ್ನ ರಿಲೀಸ್ ಮಾಡಬೇಕು, ಯಾರನ್ನೆಲ್ಲ ರಿಲೀಸ್ ಮಾಡಿದ್ರೆ ಒಳ್ಳೆದಾಗುತ್ತೆ ಅನ್ನೋದು ನಿಮ್ಮ ಅನಿಸಿಕೆ? ಕಮೆಂಟ್ ಮಾಡಿ ತಿಳಿಸಿ.